ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 19ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 19. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಅನುವಾದ: ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಪುರುಷನು ಎಲ್ಲವೂ ವಾಸುದೇವನೇ ಆಗಿದ್ದಾನೆ. ಈ ಪ್ರಕಾರವಾಗಿ ನನ್ನನ್ನು ಭಜಿಸುತ್ತಾನೋ ಅಂತಹ ಮಹಾತ್ಮನು ಅತ್ಯಂತ ದುರ್ಲಭನಾಗಿದ್ದಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಇಲ್ಲಿ ಜ್ಞಾನಿ ಭಕ್ತನ ದುರ್ಲಭತೆ ಏನು ಅಂದರೆ, ಅವನು ಸಿಗೋದೇ ಕಷ್ಟ. ಈ ರೀತಿ ಎಲ್ಲ ಗುಣಗಳಿರುತ್ತಲ್ಲ, ಭಗವಂತನನ್ನೇ ಸರ್ವಸ್ವ ಅಂದ್ಕೊಂಡು ಆ ರೀತಿ ಎಲ್ಲ ಇರ್ತಾರಲ್ಲ, ಅಂಥ ಭಕ್ತರು ಸಿಗೋದೇ ದುರ್ಲಭ. ಅದನ್ನು ಹೇಳೋದಕ್ಕಿಲ್ಲಿ ಭಗವಂತ ಈಗ ಈ ಶ್ಲೋಕದಲ್ಲಿ ಹೇಳ್ತಾನೆ, ಅನೇಕ ಜನ್ಮದ ಕೊನೆಯ ಜನ್ಮದಲ್ಲಿ ಅಂದ್ರೆ ಏನು, ನಾವು ಎಷ್ಟೋ ಜನ್ಮಗಳನ್ನ ದಾಟ್ಕೊಂಡು ಬರ್ತಾ ಇರ್ತೀವಿ. ಕೊನೆ ಜನ್ಮ ಅಂತ ಒಂದಿರುತ್ತಲ್ಲ, ಆಗ ತತ್ವಜ್ಞಾನವನ್ನ ಪಡೆದಿರ್ತಾನಲ್ಲ, ಅಂಥ ಮನುಷ್ಯ ಎಲ್ಲವೂ ವಾಸುದೇವನೇ ಆಗಿದ್ದಾನೆ ಅಂತ ಅನ್ಕೊಂಡು ಈ ರೀತಿ ಯಾರು ನನ್ನನ್ನು ಭಜಿಸ್ತಾನೋ ಅಂತಹ ಮಹಾತ್ಮ ಇದ್ದಾನಲ್ಲ, ಅವನು ಅತ್ಯಂತ ದುರ್ಲಭನಾಗಿದ್ದಾನೆ. ಅವನು ಹೀಗೆ ಸಿಕ್ಬಿಡೋದಿಲ್ಲ. ಅಂದರೆ ಅಂಥವ್ರು ಜಾಸ್ತಿ ಇಲ್ಲ ಅಂತ ಅರ್ಥ. ಈಗ ನೋಡಿ, ನಾವು ಎಷ್ಟೋ ಜನ್ಮಗಳನ್ನು ಕಳೆದು ಬಂದಿರ್ತೀವಿ. ಈಗ ನಮಗೆ ಈ ಒಂದು ಭಗವದ್ಗೀತೆಯನ್ನು ಈ ರೀತಿ ಪ್ರತಿದಿನ ಕೇಳೋದಕ್ಕೆ ಸಿಗ್ತಾ ಇದೆ, ಆಯಿತಾ. ಇನ್ನೂ ನಮ್ಮ ಮನೇಲಿ ಎಷ್ಟೋ ಜನ ಇದ್ದಾರೆ, ಅವರಿಗೆ ಈ ರೀತಿ ಆಪರ್ಚುನಿಟಿನೂ ಇಲ್ಲ ಅಲ್ವಾ. ಅಂದರೆ ಅವ್ರಿಗಿನ್ನೂ ಎಷ್ಟೋ ಜನ್ಮ ಕಳಿಬೇಕಾಗಿದೆ, ಆಮೇಲೆ ಸಿಗೋದು. ಇನ್ನೂ ಕೆಲವರು ಇರ್ತಾರೆ, ಅವ್ರು ಇನ್ನೂ ಐಹಿಕದಲ್ಲೇ ಮುಳುಗಿರ್ತಾರೆ. ಅವ್ರಿಗೆ ಯಾವುದ್ರ ಬಗ್ಗೆನೂ ಭಗವಂತನ ಬಗ್ಗೆ ಗೊತ್ತೇ ಇರೋದಿಲ್ಲ, ಚಿಂತನೆ ಇರೋದಿಲ್ಲ, ನಮಗೆ ಧರ್ಮಗ್ರಂಥಗಳು ಓದಬೇಕು ಅನ್ನುವಂಥ ಅರಿವು ಇರೋದಿಲ್ಲ. ಅಂದರೆ ಅವ್ರು ಇನ್ನೂ ಎಷ್ಟೋ ಜನ್ಮ ಕಳೆದ ಮೇಲೆ ಅವರಿಗೆ ಆ ಜ್ಞಾನ ಬರುತ್ತೆ. ಅದೇ ರೀತಿ ಯಾರು ಭಗವಂತನ ವಿಚಾರದಲ್ಲಿ ಮುಳುಗಿರ್ತಾರೋ, ಅದರಲ್ಲಿ ಮುಳುಗಿ ಎಷ್ಟೋ ಜನ್ಮಗಳು ಕಳೆದ ಮೇಲೆ ಆಮೇಲೆ ಭಗವಂತನೇ ಅಂದರೆ ಆ ಪರಮಾತ್ಮನೇ ಎಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ವಾಸುದೇವ ಸರ್ವಮಿತಿ, ವಾಸುದೇವನೇ ಎಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಅಂತ ಮಹಾತ್ಮ ಸಿಗೋದು ದುರ್ಲಭ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಬಹೂನಾಂ ಜನ್ಮನಾಮಂತೆ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಯಾವ ಜನ್ಮದಲ್ಲಿ ಮನುಷ್ಯ ಭಗವಂತನ ಜ್ಞಾನಿ ಭಕ್ತನಾಗ್ತಾನೋ ಅದೇ ಅವನ ಅನೇಕ ಜನ್ಮಗಳಲ್ಲಿ ಕೊನೆ ಜನ್ಮ. ನೋಡಿದ್ರ, ಯಾವಾಗ ನಮಗೆ ಅದರ ಅರಿವು ಬರುತ್ತೋ, ಭಗವಂತನೇ ಸರ್ವಸ್ವ ಎಲ್ಲಾನು ಅವನೇ ಅನ್ನೋದು ನಮಗೆ ಗೊತ್ತಾಗುತ್ತೋ, ಅದು ಅವನ ಕೊನೆ ಜನ್ಮವಾಗಿರುತ್ತೆ. ಈಗ ನಮಗೆ ಇದು ನನ್ನ ಕೊನೆ ಜನ್ಮನೋ ಅಲ್ವಾ ಅನ್ನೋದು ಗೊತ್ತಾಗೋದು ಹೇಗೆ ಅಂತಂದ್ರೆ, ನನಗೆ ಭಗವಂತನ ಬಗ್ಗೆ ಈ ಅರಿವು ಬಂದಿದೆಯಾ ಅಂದರೆ ಮೇಲ್ನೋಟಕ್ಕೆ ಬರೋದಲ್ಲ. ಈಗ ಇಲ್ಲಿ ಓದ್ತಾ ಇದ್ದೀವಲ್ವಾ, ಸೊ ಅದಕ್ಕೆ ನನಗೆ ಅರಿವು ಬಂದ್ಬಿಟ್ಟಿದೆ ಆ ರೀತಿ ಅಲ್ಲ, ನಮಗೆ ಒಳಗಡೆಯಿಂದ ಅನುಭವಕ್ಕೆ ಬರುತ್ತದು. ಭಗವಂತನೇ ಸರ್ವಸ್ವ, ಎಲ್ಲ ಕಡೆ ಅವನೇ ಇರೋದು, ಎಲ್ಲ ಅವನೇನೆ ಅನ್ನುವಂಥ ಒಂದು ಅನುಭವ ಬರುತ್ತಲ್ಲ ನಮಗೆ, ಆವಾಗ ತಿಳ್ಕೋಬೇಕು ಈ ಜನ್ಮ ನಂದು ಕೊನೆಯದು ಅಂತ. ಯಾಕೆ ಅಂತಂದರೆ, ಭಗವಂತನನ್ನು ಈ ರೀತಿ ತತ್ವದಿಂದ ತಿಳ್ಕೊಂಡ ಮೇಲೆ ಅವನಿಗೆ ಮತ್ತೆ ಇನ್ನೊಂದು ಜನ್ಮ ಅನ್ನೋದು ಬರೋದಿಲ್ಲ, ಅದೇ ಅವನ ಕೊನೆ ಜನ್ಮ ಆಗಿರುತ್ತೆ. ಅದಕ್ಕೋಸ್ಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರ, ಎಷ್ಟೊಳ್ಳೆ ವಿಚಾರ ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ನಮಗೆ ಇದು ಕೊನೆ ಜನ್ಮನೋ ಅಲ್ವೋ, ನಾವು ಸರ್ವಸ್ವವು ಅವನೇ ಅಂತ ತಿಳ್ಕೊಂಡಿದೀವಾ, ನಮ್ಗೆ ಅರಿವು ಬಂದಿದೆಯಾ, ಅದು ಅನುಭವಕ್ಕೆ ಬಂದಿದೆಯಾ, ಅದು ತುಂಬ ಇಂಪಾರ್ಟೆಂಟ್. ತಿಳ್ಕೊಳ್ಳೋದು ಬೇರೆ, ಅನುಭವಕ್ಕೆ ಬರುತ್ತಲ್ಲ ಅದೇ ಬೇರೆ, ಆಯಿತಾ. ಯಾವಾಗ ನಮಗೆ ಅನುಭವಕ್ಕೆ ಬರುತ್ತೋ ಆಗ ನಮಗೆ ಬೇರೆ ಯಾರು ಹೇಳಬೇಕಾಗಿಲ್ಲ, ನಮಗೆ ಗೊತ್ತಾಗುತ್ತೆ ಇದು ನನ್ನ ಕೊನೆಯ ಜನ್ಮ ಅಂತಂದ್ಬಿಟ್ಟು. ಕೃಷ್ಣ ನೋಡಿ ಎಲ್ಲದಕ್ಕೂ ಇಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾನೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಷ್ಟೇ ಇರೋದು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಒಂದು ವೇಳೆ ಅನೇಕ ಜನ್ಮಗಳ ತನಕ ಸಕಾಮ ಭಾವದಿಂದ ನಾವು ಭಗವಂತನ ಭಕ್ತಿಯನ್ನು ಮಾಡ್ತಾ ಆಮೇಲೆ ಮನುಷ್ಯ ಭಗವಂತನ ಏಕಾಂತಿಕ ಜ್ಞಾನಿ ಭಕ್ತನಾಗ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಏನು ತಪ್ಪಿದೆ? ಈಗ ಸರ್ವವೂ ಅವನೇ ಅಂತ ತಿಳ್ಕೊಂಡು ಈ ರೀತಿ ಆಗೋ ಬದಲು ನಾವು ಸಕಾಮ ಭಾವ ಭಕ್ತಿಯನ್ನೇ ಇಟ್ಕೊಂಡು ಕೊನೆಗೆ ನಾವು ಆ ರೀತಿ ಆಗಬಹುದಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಹೀಗೆ ತಿಳ್ಕೊಳ್ಳೋದ್ರಿಂದ ಭಗವಂತನ ಅರ್ಥಾರ್ಥಿ, ಆರ್ಥ ಮತ್ತೆ ಜಿಜ್ಞಾಸು ಇದಾರಲ್ಲ, ಆ ಭಕ್ತರ ಅನೇಕ ಜನ್ಮಗಳು ಅನಿವಾರ್ಯವಾಗುತ್ತೆ. ಅಂದ್ರೆ ಅವರು ಕೂಡ ಇಂಥದನ್ನ
ಪಡಿಲೇಬೇಕಾಗುತ್ತೆ. ಆದರೆ ಭಗವಂತ ಅಲ್ಲಲ್ಲಿ ತನ್ನ ಎಲ್ಲಾ ರೀತಿಯ ಭಕ್ತರಿಗೂ ಕೂಡ ತನ್ನ ಪ್ರಾಪ್ತಿಯಾಗುವುದನ್ನ ತಿಳಿಸಿದ್ದಾನೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ನನ್ನ ಪ್ರಾಪ್ತಿ ಆಗುತ್ತೆ ಅಂತನ್ಬಿಟ್ಟು ಅಲ್ಲಲ್ಲಿ ಭಗವಂತ ತಿಳಿಸಿದಾನೆ. ಇದೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ. ಯಾವುದು ಅಂತಂದ್ರೆ ಆ ಶ್ಲೋಕ ಅಂತವತ್ತು ಫಲಂ ತೇಷಾಂ. ಅದ್ರಲ್ಲಿ ಏನ್ ಹೇಳಿದಾನೆ, ಅಲ್ಪ ಬುದ್ಧಿ ಇರುತ್ತಲ್ಲ ಅವರ ಆ ಫಲ ನಾಶಯುಕ್ತವಾಗಿದೆ. ಅಂದ್ರೆ ಅವ್ರಿಗೆ ಸಿಗುವಂತ ಫಲ ಇದೆಯಲ್ಲ ಅದು ಇವತ್ತಿರತ್ತೆ, ನಾಳೆ ಹೊಟ್ಟೋಗ್ಬಿಡುತ್ತೆ. ಮತ್ತೆ ದೇವತೆಗಳನ್ನ ಯಾರು ಪೂಜಿಸ್ತಾರೋ ಅವರು ದೇವತೆಗಳನ್ನ ಪಡಿತಾರೆ. ಆದ್ರೆ ನನ್ನ ಭಕ್ತರು ಹೇಗಾದ್ರೂ ಭಜಿಸ್ಲಿ, ಅವರು ಕೊನೆಗೆ ನನ್ನನ್ನೇ ಪಡಿತಾರೆ ಅಂತನ್ಬಿಟ್ಟು ಆ ಶ್ಲೋಕದಲ್ಲಿ ಹೇಳಿದಾನೆ. ಇನ್ನ 9ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಯಾವುದು ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಅಂತ ಬರುತ್ತಲ್ಲ ಆ ಶ್ಲೋಕ. ಅದ್ರಲ್ಲೇನು ಹೇಳಿದಾನೆ, ದೇವತೆಗಳನ್ನ ಪೂಜಿಸೋರಿಗೆ ದೇವತೆಗಳನ್ನ ಪಡಿತಾರೆ, ಪಿತೃಗಳನ್ನ ಪೂಜಿಸುವಂಥವ್ರು ಪಿತೃಗಳನ್ನ ಪಡಿತಾರೆ, ಭೂತಗಳನ್ನ ಪೂಜಿಸುವಂಥವ್ರು ಭೂತಗಳನ್ನ ಪಡಿತಾರೆ. ಆದರೆ ನನ್ನನ್ನ ಭಜಿಸುವಂಥವ್ರು ನನ್ನನ್ನೇ ಪಡಿತಾರೆ, ಅದಕ್ಕೆ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತಂದ್ಬಿಟ್ಟು ಅಲ್ಲಿ ಹೇಳಿದಾನೆ. ಮತ್ತು ಅಲ್ಲಿ ಅನೇಕ ಜನ್ಮಗಳ ಷರತ್ತನ್ನ ಯಾವತ್ತೂ ಅಲ್ಲಿ ಹಾಕಲಿಲ್ಲ. ಅಂದ್ರೆ ಅವ್ರು ಇಷ್ಟೇ ಜನ್ಮವನ್ನ ಅವರು ಕಳಿಬೇಕು, ಈ ರೀತಿನೇ ಇರಬೇಕು ಅಂತ ಎಲ್ಲೂ ಹಾಕಲಿಲ್ಲ. ಆದರೆ ಶ್ರದ್ಧೆ ಮತ್ತು ಪ್ರೇಮದ ಕೊರತೆಯಿಂದ ಸಾಧನ ಶಿಥಿಲವಾದಾಗ ಅನೇಕ ಜನ್ಮಗಳು ಬೇಕಾಗುತ್ತೆ. ಈಗ ನೋಡಿ, ನಾನು ಈಗ ಈ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ನಡೀತಾ ಇದ್ದೀನಿ, ನನಗೆ ಗೊತ್ತಿದೆ ಈಗ ಎಲ್ಲ ಅವನೇ ಅಂತನ್ಬಿಟ್ಟು ನಾನು ಎಷ್ಟರ ಮಟ್ಟಿಗೆ ಶ್ರದ್ಧೆ ಇಡ್ತೀನಿ, ಎಷ್ಟರ ಮಟ್ಟಿಗೆ ನನಗೆ ಆ ಒಂದು ತವಕ ಇದೆ ಆಯ್ತಾ, ಭಗವಂತನನ್ನ ಪಡಿಬೇಕು ಅನ್ನುವಂತಹ ಒಂದು ಆ ಹಂಬಲ ಇದೆ, ಅವನ ಮೇಲೆ ಪ್ರೀತಿ ಇದೆ, ಅಷ್ಟರ ತೀವ್ರತೆಯಿಂದ ನಾನು ಆ ಸಾಧನೆಯನ್ನು ಮಾಡ್ತಾ ಹೋದಾಗ ಅವನನ್ನು ಪಡೆಯೋದು ಸುಲಭ ಆಗುತ್ತೆ, ಇದೇ ಜನ್ಮದಲ್ಲಿ ಮುಗ್ದೋಗ್ಬೋದು. ಆದರೆ ನನ್ನ ಒಂದು ಶ್ರದ್ಧೆ ಆಗಿರಬಹುದು, ನನ್ನ ಪ್ರೀತಿ ಆಗಿರಬಹುದು, ಅದರಲ್ಲೇ ನಾವು ಕಡಿಮೆ ಇದ್ದರೆ, ಕೊರತೆ ಇದ್ದರೆ ಆಗೇನಾಗುತ್ತೆ, ಇನ್ನು ಬೇಕಾದಷ್ಟು ಜನ್ಮಗಳನ್ನು ತಗೊಳ್ಬಹುದು. ಆದರೆ ಶ್ರದ್ಧೆ ಮತ್ತು ಪ್ರೇಮದ ಪ್ರಮಾಣ ಹೆಚ್ಚಾದರೆ ಮತ್ತು ಸಾಧನೆಯಲ್ಲಿ ಏನಾದರೂ ತೀವ್ರತೆ ಬಂದಿದ್ದೇ ಆದರೆ ಒಂದೇ ಜನ್ಮದಲ್ಲಿ ಭಗವತ್ ಪ್ರಾಪ್ತಿ ಆಗತ್ತೆ. ಇದರಲ್ಲಿ ಸಮಯದ ನಿಯಮವೇನೂ ಇಲ್ಲ. ಇಲ್ಲಿ ಇರೋದು ನನ್ನ ಒಂದು ತೀವ್ರತೆ, ಶ್ರದ್ಧೆ, ಅವನ ಮೇಲಿರುವಂಥ ಭಕ್ತಿ, ಶರಣಾಗತಿ ಎಲ್ಲ ಎಷ್ಟಿದೆಯೋ ಅದರ ಮೇಲೆ ನಿರ್ಧಾರವಾಗುತ್ತೆ ಹೊರತು ಇಲ್ಲಿ ಭಗವಂತ ಯಾವುದೇ ಒಂದು ನಿಬಂಧನೆಗಳನ್ನು ಇಟ್ಟಿಲ್ಲ. ನಾನು ಎಷ್ಟು ಬೇಕಾದರೂ ಅವನನ್ನು ಪ್ರೀತಿಸ್ಬೋದು, ನಾನು ಎಷ್ಟು ಹೆಚ್ಚಾಗಿ ಅವನಿಗೆ ಪ್ರೀತಿಸ್ತಾ ಅವನಿಗೆ ಸರೆಂಡರ್ ಆಗ್ತೀನೋ ಅಷ್ಟು ಬೇಗ ನನಗೆ ಈ ಜನ್ಮ ಮುಗಿಯತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.